ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕದನ ಎಲ್ಲಿಗೆ ಬಂದು ನಿಂತು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟ ಬಿಟ್ಟು ಕೊಡುವ ಮಾತನ್ನ ಆಡಿದರ. ಈಗ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಸಹೋದರನ ಪರ ದಾಳ ಉರುಳಿಸಿದ್ದಾರೆ. ನಾಟಿ ಕೋಳಿ ಆಸ್ವಾದಿಸೋ ನಡುವೆ ನಡೆದಿದ್ದೇನು ಹಾಗಿದ್ದಾರೆ. ಅಣ್ಣನ ಪರ ಡಿಕೆ ಸುರೇಶ್ ಹೂಡೆ ಬಿಟ್ರ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಗಿದ್ದೇನು? ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮಾಡುವ ಸಂದರ್ಭದಲ್ಲಿ ಸಮಯ ನೋಡಿ ಕುರ್ಚಿ ಕೇಳುವಂತಹ ಕೆಲಸ ಆಗಿಯೇ ಬಿಟ್ಟಿದೆಯಂತೆ. ಸಾರ್, ಡಿಕೆ ಶಿವಕುಮಾರ್ಗೊಂದು ಅವಕಾಶ ಕೊಡಿ. ಪಕ್ಷಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ನಿಮಗೆ ಗೊತ್ತಲ್ವಾ? ಅವ್ರಿಗೂ ಒಂದು ಅವಕಾಶ ಸಿಗಬೇಕಲ್ವಾ? ನಾಟಿ ಕೋಳಿ ಸವಿತಾ ಇದ್ದ ಸಿಎಂಗೆ ಡಿಕೆ ಸುರೇಶ್ ಈ ರೀತಿ ಮನವಿಯನ್ನ ಮಾಡಿಕೊಂಡ ತಕ್ಷಣ ಸಿದ್ದರಾಮಯ್ಯ ಅವರು ಆಯ್ತು ಕಣಯ್ಯ, ವೇಟ್ ಮಾಡು, ಎಲ್ಲದಕ್ಕೂ ಟೈಮ್ ಬರುತ್ತೆ, ತಲೆ ಕೆಡಿಸ್ಕೋಬೇಡ, ಎಲ್ಲವೂ ಸರಿ ಹೋಗುತ್ತೆ ಅಂತ ಡಿಕೆ ಸುರೇಶ್ ಅವರ ಮನವಿಗೆ ನಯವಾಗೇ ಉತ್ತರಿಸಿದಾರಂತೆ ಸಿಎಂ. ನಗು ನಗುತ್ತಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ ಸಿಎಂ ಹೇಳಿದಾರಂತೆ. ನೋಡಿ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಸಿಎಂ ಸಿದ್ದರಾಮಯ್ಯ ಮೂವರು ಟೇಬಲ್ ಅಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡುವಾಗ ಗ್ಯಾಪಲ್ಲಿ ಡಿಕೆ ಸುರೇಶ್ ಅಣ್ಣನ ಪರವಾಗಿ ಬ್ಯಾಟ್ ಮಾಡಿಯೇ ಬಿಟ್ಟಿದ್ದಾರೆ. ಸಾರ್, ಡಿಕೆ ಶಿವಕುಮಾರ್ಗೊಂದು ಅವಕಾಶ ಕೊಡಿ, ಪಕ್ಷಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ನಿಮಗೆ ಗೊತ್ತಲ್ಲ, ಅವ್ರಿಗೂ ಒಂದು ಅವಕಾಶ ಸಿಗಬೇಕಲ್ವಾ ಅಂತ ಮನವಿಯನ್ನು ಮಾಡಿಕೊಂಡ್ರು. ಈ ಟೈಮ್ನಲ್ಲಿ ಆಯ್ತು ಕಣಯ್ಯ, ವೇಟ್ ಮಾಡು, ಎಲ್ಲದಕ್ಕೂ ಟೈಮ್ ಬರುತ್ತೆ, ತಲೆ ಕೆಡಿಸ್ಕೋಬೇಡ, ಎಲ್ಲವೂ ಸರಿ ಹೋಗುತ್ತೆ ಅಂತ ಡಿಕೆ ಸುರೇಶ್ ಮನವಿಗೆ ನಯವಾಗೇ ಉತ್ತರಿಸಿದಾರಂತೆ ಸಿಎಂ ಅವರು. ನಗು ನಗುತ್ತಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ ಸಿಎಂ ಅವರು ಅಭಯ ನೀಡಿದಾರಂತೆ. ಸೊ ಈಗ ಸದ್ಯ ಈ ರೀತಿಯ ಬೆಳವಣಿಗೆ ಆಗಿರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸರಳವಾಗಿ ಸಿಎಂ ಚೇರನ್ನು ಬಿಟ್ಟು ಕೊಡ್ತಾರಾ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಯಾಕಂದರೆ ವಿಧಾನಸೌಧದಲ್ಲಿಯೂ ಕೂಡ ಅವರು ಸಿಎಂ ಚೇರ್ ಬಿಟ್ಟುಕೊಡುವ ರೀತಿಯಲ್ಲಿಯೇ ಮಾತಾಡಿದರು. ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೆ ನೋಡೋಣ ಅನ್ನುವಂಥ ಮಾತುಗಳನ್ನು ಹೇಳಿದ್ದು. ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಡಿಕೆ ಸುರೇಶ್ ಸಮಯ ನೋಡಿ ಅಣ್ಣನ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಏನೇನು ನಡೆದಿರಬಹುದು ಡಿಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ? ಶ್ರೀಪಾದ್, ರಾಜಕಾರಣದಲ್ಲಿ ಅವಕಾಶಕ್ಕಾಗಿ ಡಿ ಕೆ ಬ್ರದರ್ಸ್ ಕಾದಿರ್ತಾರೆ ಅನ್ನೋದು ಎರಡು ಮಾತಿಲ್ಲ. ಯಾಕೆಂತಂದು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ, ಅವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅನ್ನೋಂಥದ್ದು. ಅಂತಹ ಅವಕಾಶ ಇವತ್ತು ಸಿಕ್ಕಂಥ ರೀತಿಯಲ್ಲಿ ಬಳಸ್ಕೊಂಡ್ರು ಅನ್ನೋಂಥ ಚರ್ಚೆ ಈಗ ಶುರುವಾಗಿದೆ. ಡಿ ಕೆ ಸುರೇಶ್ ಅವರು ರಾಜಕಾರಣದ ವಿಚಾರಕ್ಕೆ ಬಂದರೆ DCM ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ನಡೆಯಲ್ಲೂ ಜೊತೆಯಾಗಿ ನಿಂತಿರುವಂಥವರು. ಮತ್ತು ದೆಹಲಿ ಅಂಗಳಕ್ಕೆ ಹೋಗಿ ಸಹೋದರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟನ್ನು ಬೀಸಿದ್ರು. ತಮ್ಮದೇ ಆದಂತಹ ನೆಟ್ವರ್ಕಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಪ್ರಾರಂಭದಲ್ಲಿ ಕೊಟ್ಟ ಮಾತಿನ ವಿಚಾರವನ್ನು ಕೂಡ ನೆನಪು ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಮಾತು ಕೊಟ್ಟಿರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮಾತು ತಪ್ಪಲ್ಲ ಅನ್ನೋಂಥ ದಾಳವನ್ನು ಕೂಡ ಉರುಳಿಸಿದ್ರು. ಆ ಒಂದು ದಾಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೌಂಟರ್ ಕೊಟ್ಟಿದ್ರು. ಈಗ ಎಲ್ಲವೂ ಕೂಡ ಆ ವಾರ ಮುಗಿದು ಈಗೆಲ್ಲವೂ ಕೂಡ ಕೂಲಾಗಿ ಶಾಂತಿಯ ಪರಿಸ್ಥಿತಿ ಬಂದಿರೋ ಹೊತ್ತಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾದಂಥ ತಿನಿಸನ್ನು, ಊಟವನ್ನು ಉಣಬಡಿಸಿ ಒಂದು ಅವಕಾಶ ಕೇಳಿದ್ದಾರೆ ಅನ್ನುವಂಥ ಮಾತುಗಳು ಈಗ ಚರ್ಚೆಯಲ್ಲಿ ಜೋರಾಗಿ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಮತ್ತು ಅಧಿಕಾರ ಯಾವುದು ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ನೋಡೋಣ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ.
ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ, ಆ ಹೈಕಮಾಂಡ್ ತೀರ್ಮಾನಕ್ಕೆ ಭದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ಬಹಿರಂಗವಾಗಿ CM ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ಅತ್ತ DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಈ ನಡುವೆ ದೆಹಲಿಗೆ ಹೋಗಿ ಬರುವಂಥ ಒಂದಷ್ಟು ಪ್ರಸಂಗಗಳು ಕೂಡ ಆಗ್ಬೋದು. 8ನೇ ತಾರೀಕು ದೆಹಲಿಗೆ ಕೂಡ ಹೋಗಿ ಬರುವಂಥ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅಲ್ಲಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ಏನಾಗ್ತವೆ ಅನ್ನೋಂಥದ್ದು ಕಾದು ನೋಡಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ ಒಂದಷ್ಟು ತಾರ್ಕಿಕ ಹಂತಕ್ಕೆ ಸಂಘರ್ಷಕ್ಕೆ ಹೋದಂಥ ಕಾಂಗ್ರೆಸ್ನ ಚಟುವಟಿಕೆಗಳು ಈಗ ಕೂಲಾಗಿ ಶಾಂತಿಯ ಸ್ವರೂಪವನ್ನು ಪಡೆದುಕೊಂಡು ಒಂದು ಲಯವಾಗಿ ಹೋಗುವಂಥ ನಿಟ್ಟಿನಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಅದು ಚಳಿಗಾಲದ ಅಧಿವೇಶನದ ನಂತರದಲ್ಲೂ ಒಂದಷ್ಟು ಸ್ವರೂಪಗಳು ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕದನ ಎಲ್ಲಿಗೆ ಬಂದು ನಿಂತು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ CM ಸಿದ್ದರಾಮಯ್ಯ ಅವರು ಪಟ್ಟ ಬಿಟ್ಟು ಕೊಡುವ ಮಾತನ್ನ ಆಡಿದರ. ಈಗ DK ಸುರೇಶ್, DK ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಸಹೋದರನ ಪರ ದಾಳ ಉರುಳಿಸಿದ್ದಾರೆ. ನಾಟಿ ಕೋಳಿ ಆಸ್ವಾದಿಸೋ ನಡುವೆ ನಡೆದಿದ್ದೇನು ಹಾಗಿದ್ದಾರೆ. ಅಣ್ಣನ ಪರ DK ಸುರೇಶ್ ಹೂಡೆ ಬಿಟ್ರ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಗಿದ್ದೇನು? DK ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮಾಡುವ ಸಂದರ್ಭದಲ್ಲಿ ಸಮಯ ನೋಡಿ ಕುರ್ಚಿ ಕೇಳುವಂತಹ ಕೆಲಸ ಆಗಿಯೇ ಬಿಟ್ಟಿದೆಯಂತೆ. ಸಾರ್, DK ಶಿವಕುಮಾರ್ಗೊಂದು ಅವಕಾಶ ಕೊಡಿ. ಪಕ್ಷಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ನಿಮಗೆ ಗೊತ್ತಲ್ವಾ? ಅವ್ರಿಗೂ ಒಂದು ಅವಕಾಶ ಸಿಗಬೇಕಲ್ವಾ? ನಾಟಿ ಕೋಳಿ ಸವಿತಾ ಇದ್ದ CMಗೆ DK ಸುರೇಶ್ ಈ ರೀತಿ ಮನವಿಯನ್ನ ಮಾಡಿಕೊಂಡ ತಕ್ಷಣ ಸಿದ್ದರಾಮಯ್ಯ ಅವರು ಆಯ್ತು ಕಣಯ್ಯ, ವೇಟ್ ಮಾಡು, ಎಲ್ಲದಕ್ಕೂ ಟೈಮ್ ಬರುತ್ತೆ, ತಲೆ ಕೆಡಿಸ್ಕೋಬೇಡ, ಎಲ್ಲವೂ ಸರಿ ಹೋಗುತ್ತೆ ಅಂತ DK ಸುರೇಶ್ ಅವರ ಮನವಿಗೆ ನಯವಾಗೇ ಉತ್ತರಿಸಿದಾರಂತೆ CM. ನಗು ನಗುತ್ತಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ CM ಹೇಳಿದಾರಂತೆ. ನೋಡಿ, DK ಶಿವಕುಮಾರ್, DK ಸುರೇಶ್, CM ಸಿದ್ದರಾಮಯ್ಯ ಮೂವರು ಟೇಬಲ್ ಅಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡುವಾಗ ಗ್ಯಾಪಲ್ಲಿ DK ಸುರೇಶ್ ಅಣ್ಣನ ಪರವಾಗಿ ಬ್ಯಾಟ್ ಮಾಡಿಯೇ ಬಿಟ್ಟಿದ್ದಾರೆ. ಸಾರ್, DK ಶಿವಕುಮಾರ್ಗೊಂದು ಅವಕಾಶ ಕೊಡಿ, ಪಕ್ಷಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ನಿಮಗೆ ಗೊತ್ತಲ್ಲ, ಅವ್ರಿಗೂ ಒಂದು ಅವಕಾಶ ಸಿಗಬೇಕಲ್ವಾ ಅಂತ ಮನವಿಯನ್ನು ಮಾಡಿಕೊಂಡ್ರು. ಈ ಟೈಮ್ನಲ್ಲಿ ಆಯ್ತು ಕಣಯ್ಯ, ವೇಟ್ ಮಾಡು, ಎಲ್ಲದಕ್ಕೂ ಟೈಮ್ ಬರುತ್ತೆ, ತಲೆ ಕೆಡಿಸ್ಕೋಬೇಡ, ಎಲ್ಲವೂ ಸರಿ ಹೋಗುತ್ತೆ ಅಂತ DK ಸುರೇಶ್ ಮನವಿಗೆ ನಯವಾಗೇ ಉತ್ತರಿಸಿದಾರಂತೆ CM ಅವರು. ನಗು ನಗುತ್ತಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ CM ಅವರು ಅಭಯ ನೀಡಿದ